ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ಕ್ಷಿಪಣಿ ಮಿಸೈಲ್ ಕ್ಷಿಪಣಿ ಮತ್ತು ಮಿಸೈಲ್ಗಳು ಹೇಗೆ ನಿರ್ದಿಷ್ಟ ಗುರಿಯ ಕಡೆಗೆ ಸಾಗುತ್ತವೆ, ಯಾವುದೋ ಒಂದು ನಿಗೂಢವಾದ ಜಾಗದಿಂದ ಹೊರಟ ಕ್ಷಿಪಣಿ ಮಿಸೈಲ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ತನ್ನ ನಿರ್ದಿಷ್ಟ ಗುರಿಯ ಕಡೆಗೆ ಹೇಗೆ ತಲುಪುತ್ತದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ. ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧ ನಡೆಯುತ್ತಾ ಇದೆ, ಒಂದು ನಡೆಯಬಹುದು, ಯಾವಾಗ ಮುಗೀತದೆ ಅಂತ ಗೊತ್ತಾಗೋದಿಲ್ಲ. ನೋಡೋಣ, ಅದರ ಬಗ್ಗೆ ನಾನೇ ಮಾತಾಡೋಣ. ಯಾಕಂದರೆ ಯುದ್ಧ ಇವತ್ತು ನಾಳೆ ಮುಗಿಯುವಂಥದ್ದಲ್ಲ, ಇನ್ನು ಮುಂದಕ್ಕೆ ಕೂಡ ಯುದ್ಧ ನಡೀತಾ ಇದೆ. ಈಗ ಕ್ಷಿಪಣಿ ಬಗ್ಗೆ ಮಾತಾಡೋಣ. ಅಂದಾಗೆ ನನಗೆ ಈ ಕ್ಷಿಪಣಿ ಜನಕ ಯಾರು ಗೊತ್ತಾ? ಇವತ್ತಿಗೂ ಟಿಪ್ಪು ಬಳಕೆ ಮಾಡಿದ ಕ್ಷಿಪಣಿ ಲಂಡನ್ನ ಮ್ಯೂಸಿಯಂನಲ್ಲಿ ಇದೆ ಅಂತ. ಬ್ರಿಟಿಷರ ನಿದ್ದೆಗೆಡಿಸಿದ ವೀರ ಟಿಪ್ಪು ಸುಲ್ತಾನ್ ಕ್ಷಿಪಣಿ ಜನಕ. ಮೊದಲ ಯುದ್ಧದಲ್ಲಿ ಕ್ಷಿಪಣಿ ಉಪಯೋಗಿಸಿ ಬ್ರಿಟಿಷರ ನಿದ್ದೆಗೆಡಿಸಿದ್ದು ಟಿಪ್ಪು ಸುಲ್ತಾನ್. ಈ ಕ್ಷಿಪಣಿ ಅನ್ನೋದು ಫಿರಂಗಿಗಳ ಆಧುನಿಕರು. ಇದೆಲ್ಲ ಫಿರಂಗಿ ನೋಡಿರ್ಬೋದು, ಅಂದರೆ ಗೋಳ ತುಂಬಿಸಿ ಹಿಂದುಗಡೆ ಬೆಂಕಿ ಹಾಕಿದರೆ ಹೋಗಿ ಸ್ವಲ್ಪ ದೂರ ಹೋಗಿ ಬೀಳ್ತಾರೆ. ಅನಂತರ ಅದನ್ನು ಸುಧಾರಿಸಿ ಇನ್ನೂ ದೂರ ಇರುವ ಸೈನಿಕರ ಒಮ್ಮೆಲೆ ದಾಳಿ ನಡೆಸಲು ಕ್ಷಿಪಣಿಯನ್ನು ಕಂಡುಹಿಡಿದರು. ಆಧುನಿಕ ಕ್ಷಿಪಣಿ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ದಾಳಿ ಮಾಡುವಂಥ ನಿರ್ಮಾಣವಾಯಿತು. ಈಗ ಉದಾಹರಣೆಗೆ ಇರಾನ್ ಇಸ್ರೇಲ್ ಮೇಲೆ ಕುಳಿತಿರುವ ಕ್ಷಿಪಣಿಯನ್ನು ನೋಡಿ. ಇರಾನಿಂದ ಇಸ್ರೇಲ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಇರಾನಿಂದ ಇಸ್ರೇಲ್ನ ವಾಯುಮಾರ್ಗ ಹೋಗಬೇಕಾದ್ರೆ 2-3 ದೇಶಗಳ ಹಾದು ಹೋಗಬೇಕು. ಈ 2-3 ದೇಶಗಳ ಆಕಾಶದಲ್ಲಿ ಹಾದು ಹೋಗಿ ಇಸ್ರೇಲ್ನ ನಿರ್ದಿಷ್ಟ ಗುರಿಯ ಕಡೆಗೆ ಹೇಗೆ ಟಾರ್ಗೆಟ್ ಆಗಿ ಗುರಿ ಇಟ್ಟು ಹೋಯ್ತದೆ ಕುತೂಹಲಿಸ್ತದೆ. ಎಲ್ಲೋ ಇರಾನ್ನ ಒಂದು ಸುರಂಗದಲ್ಲಿ, ಎಲ್ಲೋ ಕಾಡು ಗುಡ್ಡೆಯಲ್ಲಿ ಇರುವ ಲಾಂಚರ್ನಿಂದ ಹೊರಡಿದ ಕ್ಷಿಪಣಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಇಸ್ರೇಲ್ನ ನಿರ್ದಿಷ್ಟ ಗುರಿಯನ್ನು ಹೇಗೆ ದಾಳಿ ಮಾಡಿ ಏನಿದೆ? ಪ್ರಮುಖವಾಗಿ ಇದರಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿ. ಟಿಪ್ಪುಗಳಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿ ಇಲ್ಲ, ಅದು ನಿರ್ದಿಷ್ಟ ದೂರ ಇಷ್ಟೇ ಇಷ್ಟ ಅಂತ ಅದು ಗುರಿಯನ್ನು ಇಂಥ ದಿಕ್ಕಿಗೆ ಹೋಗಿ ಬೀಳಬೇಕು ಅಂತ. ಈಗ ಹಾಗಲ್ಲ, ಇಂಥದ್ದೇ ಕಟ್ಟಡಕ್ಕೆ ಹೋಗಿ ಹೊಡೆಯಬೇಕು, ಇಂಥದ್ದೇ ನೌಕೆಗೆ ಹೋಗಿ ಹೊಡೆಯಬೇಕು, ಇಂಥದ್ದೇ ಜಾಗಕ್ಕೆ ನಿರ್ದಿಷ್ಟ ಜಾಗಕ್ಕೆ ಹೋಗಿ ಗುರಿ ಹಿಡಿಯಬೇಕು. ಇದಕ್ಕೆ ಪ್ರಮುಖವಾಗಿ ಕಂಪ್ಯೂಟರ್. ಪ್ರತಿಯೊಂದು ಕ್ಷಿಪಣಿಯ ಹೊರಗಡೆ ಕೂಡ ಸಣ್ಣ ಪ್ರಮಾಣದ ಕಂಪ್ಯೂಟರ್ ಇರುತ್ತೆ. ಮೊದಲನೇದಾಗಿ ಸ್ಥಿರ ಒಂದು ಗುರಿ ಇದೆಯಾ, ಅದರ ಸ್ಯಾಟಲೈಟ್ ಇಮೇಜ್ ಉಪಗ್ರಹದ ಮೂಲಕ ಇಮೇಜ್ ತೆಗೆದು ಫೀಡ್ ಮಾಡ್ತಾರೆ. ನೀವು ನೋಡಿರ್ಬೋದು, ಮೊಬೈಲ್ನಲ್ಲಿ ಗೂಗಲ್ ಲೆನ್ಸ್ ಬಳಕೆ ಮಾಡುವುದಕ್ಕೆ ಯಾವುದಾದ್ರೂ ಫೋಟೋ ಅದನ್ನು ತೋರಿಸಿದರೆ ಅದು ಎಲ್ಲಿ ಇರುವ ಜಾಗ ಅಂತ ಮೊಬೈಲ್ನ ಗೂಗಲ್ ಲೆನ್ಸ್ ನಿಮಗೆ ಆ ಮ್ಯಾಪ್ ತೋರಿಸ್ತದೆ. ಅದೇ ರೀತಿ ಈ ಕ್ಷಿಪಣಿ ಒಳಗೆ ಇರುವ GPS ಸಿಸ್ಟಮ್ ಅದಕ್ಕೆ ಫೋಟೋ ತೋರಿಸ್ತದೆ. ಅದು ಕಂಪ್ಯೂಟರ್ ಕ್ಷಿಪಣಿಯ ಯಂತ್ರಕ್ಕೆ ದಾರಿ ತೋರಿಸ್ತದೆ. ಇದು ಇಷ್ಟು ದೂರದಲ್ಲಿ ಇಂಥ ಜಾಗದಲ್ಲಿ ಇದೆ ಅಂತ. ಅದು ದಾರಿ ತಪ್ಪದಂತೆ ಅಲ್ಲ, ಅದಕ್ಕೆ ಅದರ ಕಂಪ್ಯೂಟರ್ ಕಾವಲು ಇದೆ. ನಿಖರವಾಗಿ ಉಡಾವಣೆಗೆ 1-2 ದಿನ ಮೊದಲೇ ಇಂಥ ಒಂದು ಗುರಿ ಇಡಬೇಕಾದ್ರೆ ಅದರ ನಿರಂತರದ ಫೋಟೋ ತೆಗಿತಾ ಇರುತ್ತೆ. ಉಪಗ್ರಹ ಮೂಲಕ ಫೋಟೋ ತೆಗೆದು ಅದನ್ನು ಫೀಡ್ ಮಾಡಿ ಇಂತಹ ಜಾಗಕ್ಕೆ ಹೋಗಿ ಹಿಟ್ ಮಾಡುತ್ತಾರೆ, ಟಾರ್ಗೆಟ್ ಮಾಡಿ ಉಡಾಯಿಸ್ತಾರೆ. ಇನ್ನು ಉಡಾಯಿಸುವಾಗ ಅಲ್ಲಿ ಹೋಗಿ ಇನ್ನು ಅಷ್ಟೊಂದು ವೇಗವಾಗಿ ಭೂಮಿಯಿಂದ ವಾಯುಮಂಡಲ ಹೊರಗೆ ಹೋಗಿ ಅಲ್ಲಿಂದ ಮತ್ತೆ ಭೂಮಿಗೆ ಪ್ರವೇಶ ಮಾಡ್ತಾರೆ. ಆಗ ಪ್ರವೇಶ ಮಾಡುವ ಅದರ ವೇಗ ದುಪ್ಪಟ್ಟಾಗ್ತದೆ. ಭೂಮಿಯ ಗುರುತ್ವಾಕರ್ಷಣ ಬಲ ಕೂಡ ಸೇರಿ ಕ್ಷಿಪಣಿಗಳು ಶಬ್ದದ ವೇಗಕ್ಕಿಂತಲೂ ವೇಗವಾಗಿ
ಅಷ್ಟು ಗಂಟೆಗೆ ಅಷ್ಟು ಕಿಲೋಮೀಟರ್ ಇಷ್ಟು ಕಿಲೋಮೀಟರ್ ಅಂತ ಇದೆ, ದೊಡ್ಡದಿದೆ. ಅಂದರೆ ಶಬ್ದದ ವೇಗಕ್ಕಿಂತಲೂ ಅದೆಷ್ಟೋ ಪಟ್ಟು ಹೆಚ್ಚು. ಈ ರೀತಿ ಕ್ಷಿಪಣಿಗಳನ್ನೆಲ್ಲ ಅದಕ್ಕೆ ಡೈರೆಕ್ಷನ್ ಕೊಟ್ಟು ತಯಾರು ಮಾಡ್ತಾರೆ. ಇಂಥ ನಿರ್ದಿಷ್ಟ ಜಾಗ ಕೂಡ ಹೊರಿಬೇಕು. ಇನ್ನು ಗುರಿಯ ಹತ್ತಿರ ಹೋದಾಗ ಅಲ್ಲಿ ಅಷ್ಟು ಬೇಗ ಆಗುವ ಕ್ಷಿಪಣಿ ಕೂಡ ಲೇಸರ್ ಲೈಟ್ ಬಿಟ್ಟು ನಾನು ಗುರಿ ಹತ್ತಿರ ಬಂದಿದ್ದೇನೆ ಅಂತ ಅದಕ್ಕೆ ಗೊತ್ತಾಗ್ತದೆ. 1900 ಕಿಲೋಮೀಟರ್ ದೂರ ಇರುವಾಗಲೇ ಕೂಡ ಆ ಕ್ಷಿಪಣಿ ಅದರ ಲೇಸರ್ ಲೈಟ್ ಇರುತ್ತಲ್ಲ ಅದು ರೀಪ್ಲೇಸ್ ಆಗ್ತದೆ. ನಮಗೆ ಸೂರ್ಯನ ಬೆಳಗ್ಗೆ ಕನ್ನಡಿ ಹೇಳಿದರೆ ಹೀಗೆ ರಿಪ್ಲೇಸ್ ಆಗ್ತದೆ ನಮಗೆ ಆಗ್ತಲ್ಲ. ಹಾಗೆ ನಿರ್ದಿಷ್ಟ ಗುರಿ ಅಂಥ ಜಾಗದಲ್ಲಿ ಇದೆ ಅನ್ನೋದು ಕ್ಷಿಪಣಿ ಗೊತ್ತಾಗ್ತದೆ, ಅಲ್ಲಿ ಹೋಗಿ ಹೊಡಿತದೆ. ಇನ್ನು ಆಕಾಶದಲ್ಲಿ ಹಾರುತ್ತಿರುವ ವಿಮಾನಕ್ಕೆ ಹೇಗೆ ಕ್ಷಿಪಣಿ ವಿಮಾನಕ್ಕೆ ಹೋಗ್ತಾ ಇರುತ್ತೆ, ಅದನ್ನೇ ಬರ್ತೇವೆ. ಅದನ್ನು ಕೂಡ ಮೊದಲಾಗಿ ಅದಕ್ಕೆ ಅದರ ಕೂಡ ಒಂದು ಕೋಡ್ ಸಿಸ್ಟಮ್ ಇರ್ತದೆ. ಅದನ್ನು ಒಂದು ನಿರ್ದಿಷ್ಟ ಗುರಿ ಅದರಲ್ಲಿ ಆಕಾಶದಲ್ಲಿರುವ ವಿಮಾನಕ್ಕೆ ಮೊದಲು ಯಾವುದು ಫೋಟೋ ಇಡಲ್ಲ, ಇಂಥ ಒಂದು ಜಾಗ ನಿರ್ದಿಷ್ಟ ಹೋಗ್ತಾ ಇದೆ ಅದನ್ನು ಹೊಡಿಬೇಕು ಅಂತ ಗುರಿ ಇಟ್ಟು ಉಡಾಯಿಸ್ತಾರೆ ಕ್ಷಿಪಣಿ. ಆಕಾಶದಲ್ಲಿ ಹೋಗ್ತಾರೆ ವಿಮಾನಕ್ಕೆ, ಆಕಾಶದಲ್ಲಿ ಸಮಯದಲ್ಲಿ ಹೋಗುವಾಗ ಅದೇ ಸಮಯಕ್ಕೆ ಸರಿಯಾಗಿ ಈ ಕ್ಷಿಪಣಿ ಉಡಾವಣೆ ಮಾಡೋದು. ಅವಾಗ ಆಕಾಶದಲ್ಲಿ ಹೋಗ್ತಿರೋ ಕ್ಷಿಪಣಿಯನ್ನು ಆ ಕ್ಷಣದಲ್ಲಿ ಹೇಗೆ ಅದು ಕ್ಷಿಪಣಿ ಪತ್ತೆ ಹಾಕ್ತದೆ, ಆಕಾಶದಲ್ಲಿ ಹೋಗ್ತಾ ವಿಮಾನವನ್ನು ಕ್ಷಣ ಮಾತ್ರದಲ್ಲಿ ಕ್ಷಿಪಣಿ ಹೇಗೆ ಪತ್ತೆ ಹಾಕ್ತದೆ, ಹುಡುಕಿ ಹೇಗೆ ಹೊಡಿತದೆ. ಯಾಕೆಂದರೆ ಅದರ ಬಿಸಿ ವಿಮಾನ ಒಂದು ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ಹೋಗುವಾಗ ಅದರ ಬಿಸಿ ಏನಿರ್ತದೆಯೋ ಆ ಬಿಸಿಯನ್ನು ಮೂಸಿ ನೋಡಿ ಹಾಗೆ ಆ ಬಿಸಿಯನ್ನು ಅನುಭವಿಸಿ ಆ ಬಿಸಿಯ ಸಾಕಕ್ಕೆ ಅನುಭವಿಸಿ ಇಂಥ ಜಾಗದಲ್ಲಿ ಹೋಗ್ತಿದೆ ಅನ್ನೋ ನಿಖರವಾಗಿ ಪತ್ತೆ ಹಚ್ಚಿ ಅಲ್ಲಿಗೆ ಲೇಸರ್ ಕಿರಣ ಬಿಟ್ಟು ಅದಕ್ಕೆ ಹೊಡಿತಾರೆ, ಅದನ್ನು ಹೊಡಿಸ್ತಾರೆ. ಹೀಗೆ ಇನ್ನು ಸಮುದ್ರದಲ್ಲಿ ಹೋಗೋ ಹಡಗು ಅದಕ್ಕೆ ಹೇಗೆ ಹೊಡೆಯುತ್ತದೆ. ನೀವು ಮೊಬೈಲ್ನಲ್ಲಿ ಲೈವ್ ಲೊಕೇಶನ್ ಹೊಡಿಬೇಕಲ್ಲ, ನೋಡಿದ ಅನುಭವ ಇರ್ಬೇಕಾದ್ರೆ ಲೈವ್ ಲೊಕೇಶನ್ ಅದೇ ರೀತಿ ಸಮುದ್ರದಲ್ಲಿ ಹೋಗೋ ಹಡಗಿಗೂ ಕೂಡ ಅದರಲ್ಲಿ GPS ಇರ್ತದೆ. ಉಪಗ್ರಹ ಮೂಲಕ ನಿಮ್ಗೆ ಏನು ಬೇಕಾದರೂ ಸಹಾಯ ಸಿಗ್ತದೆ. ಆ GPS ಸಿಸ್ಟಮ್ ಬಳಸಿ ಲೈವ್ ಆಗಿ ಎಲ್ಲಿದೆ ಇದು ಆಧುನಿಕ ಜಗತ್ತಿನಲ್ಲಿ ಕ್ಷಿಪಣಿ ಅನ್ನೋದು ಈಗೊಂದು ಮಾರಕಾಸ್ತ್ರ ಆಗುತ್ತೆ. ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದರೂ ಕ್ಷಿಪಣಿಯ ದಾಳಿ ಮಾಡಬಹುದು. ಕ್ಷಿಪಣಿಗಳು ಇಷ್ಟರವರೆಗೆ ಮಾಡಿಲ್ಲ ಸುದ್ದಿ. ಇನ್ನು ಪ್ರಪಂಚದ ಅತ್ಯಂತ ವೇಗದ ಕ್ಷಿಪಣಿ ಯಾರು ಬಳಿ ಇದೆ ಗೊತ್ತಾ? ಗೊತ್ತಿದ್ದು ನೀವು ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಬಟನ್ ಶೇರ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಟಿಪ್ಪು ಕ್ಷಿಪಣಿ ವಿಚಾರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಪ್ರೋತ್ಸಾಹ. ನಮಸ್ಕಾರ.